ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಇವತ್ತಿನ ಇನ್ಫಾರ್ಮೇಟಿವ್ ವ್ಲಾಗ್ನ ಡ್ರ್ಯಾಗ್ ಮಾಡ್ತೀನಿ, ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಇವತ್ತು ನಾನು ನಿಮಗೆ ಅರ್ಜುನ ಮತ್ತು ಕೃಷ್ಣನ ಸಹೋದರಿಯಾದ ಸುಭದ್ರಳ ಮದುವೆ ಕಥೆನ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಜುನ ಮತ್ತು ಸುಭದ್ರಳ ವಿವಾಹ ಕತೆ ಕೂಡ ಮಹಾಭಾರತದ ಒಂದು ಪ್ರಮುಖ ಘಟನೆ ಅಂತಲೇ ಹೇಳ್ಬೋದು. ಇದು ಪ್ರೀತಿಯ ಮೂಲಕ ನಡೆದ ಮದುವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ವಿವಾಹ ದ್ವಾರಕೆಯ ರಾಜವಂಶದಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ. ಹೀಗೆ ಒಂದ್ಸಲ ಅರ್ಜುನ ರಾಜ್ಯಗಳಿಗೆ ಯಾತ್ರೆನ ಹೊರಡೋ ಸಂದರ್ಭ, ಆ ಸಂದರ್ಭದಲ್ಲಿ ದ್ವಾರಕೆಗೆ ಬರ್ತಾನೆ. ಅಲ್ಲಿ ಕೃಷ್ಣನ ತಂಗಿಯಾದ್ರ ಸುಭದ್ರೆನ ನೋಡ್ತಾನೆ. ಸುಭದ್ರೇನೂ ಕೂಡ ಅರ್ಜುನನ ನೋಡ್ತಾಳೆ. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಆಕರ್ಷಣೆ ಆಗುತ್ತೆ. ಇದ್ರ ಬಗ್ಗೆ ಅರ್ಜುನ ಕೃಷ್ಣನ ಹತ್ರ ಬಂದು ಎಲ್ಲನೂ ಹೇಳ್ಕೊತಾನೆ. ಅದಕ್ಕೆ ಕೃಷ್ಣ ಅವ್ರ ಪ್ರೀತಿನ ಒಪ್ಕೊಂಡು ಮದುವೆ ಕೂಡ ಸಪೋರ್ಟ್ ಮಾಡ್ತಾನೆ. ಮತ್ತು ಈ ಮದುವೆಗೆ ಸರಿಯಾದ ಯೋಜನೆಯೂ ಕೂಡ ರೂಪಿಸ್ತಾನೆ. ಆದರೆ ಸುಭದ್ರೆಯ ಹಿರಿಯ ಅಣ್ಣ ಆದ ಬಲರಾಮನಿಗೆ ಈ ಮದುವೆ ಇಷ್ಟ ಇರಲ್ಲ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಒಂದು ಉಪಾಯನ ಹೇಳ್ಕೊಡ್ತಾನೆ. ಅರ್ಜುನ, ನೀನು ಸುಭದ್ರೆನ ಅಪಹರಣ ಮಾಡಿ ಮದುವೆ ಮಾಡ್ಕೊ ಅಂತ. ಅದಕ್ಕೆ ಅರ್ಜುನ ಒಪ್ಪಿ ಸುಭದ್ರೆನ ತನ್ನ ರಥದಲ್ಲಿ ಕರ್ಕೊಂಡು ಹೊರಟೋಗ್ತಾನೆ. ಈ ವಿಷಯ ಇಡೀ ದ್ವಾರಕ ನಗರಕ್ಕೆ ಹರಡ್ಬಿಟ್ಟಿರುತ್ತೆ. ದ್ವಾರಕ ರಾಜವಂಶಕ್ಕೆ ಇದರಿಂದ ತುಂಬ ಬೇಸರ ಆಗಿರುತ್ತೆ. ಕೃಷ್ಣ ತನ್ನ ಮಧ್ಯಸ್ಥಿಕೆಯಿಂದ ಈ ಎಲ್ಲ ಬೇಸರನ ಶಮನ ಮಾಡ್ತಾನೆ. ಮತ್ತು ಇಡೀ ದ್ವಾರಕ ಮತ್ತು ರಾಜವಂಶ ಈ ಮದುವೆನ ಒಪ್ಕೊಳ್ಳೋ ರೀತಿ ಮಾಡ್ತಾನೆ. ಇದರಿಂದ ಅರ್ಜುನ ಮತ್ತು ಸುಭದ್ರಳ ಮದುವೆ ನಡೆಯುತ್ತೆ. ಮತ್ತು ಅವರಿಗೆ ಅಭಿಮನ್ಯು ಎಂಬ ಮಗ ಕೂಡ ಹುಡ್ತಾನೆ. ಸೊ ಫ್ರೆಂಡ್ಸ್, ಇದೇ ರೀತಿ ಇನ್ನು ಹೆಚ್ಚು ಸ್ಟೋರೀಸ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಸಪೋರ್ಟ್ ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.